Hello everyone, welcome to the FTS Academy. In this lecture, we will see UPSC, EPFO exam PYQ paper 2020. Okay, let's see. Here we have ಇದು ಜಸ್ಟ್ ಏನು ಗೊತ್ತಾ, ಇದು ಜಸ್ಟ್ ನಿಮಗೆ ಐಡಿಯಾ ಈ ಕ್ವಶನ್ ಪೇಪರ್ ಫ್ರೇಮಿಂಗ್ ಹೆಂಗಿರುತ್ತೆ ಅನ್ನೋದನ್ನ ಈ ಪೇಪರ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆನಾ, ಇದು ಕ್ವಶನ್ ಪೇಪರ್ ಅಪ್ಪ. ಇದು 2020 UPSC ನಡೆಸಿರ್ತಕ್ಕಂಥ 2020ಗೆ UPSC ನಡೀತಕ್ಕಂಥ ಕ್ವಶನ್ ಪೇಪರ್ ಇದು. ಅದಕ್ಕೆ ಈ ಪೇಪರನ್ನು ಜಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಪಾರ್ಟ್ ಎ ಅಂತಿದೆಯಲ್ಲ, ಪಾರ್ಟ್ ಎ ನಲ್ಲಿ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಅಂತಿದೆ. ಫಸ್ಟ್ ಕ್ವಶನ್ ನೋಡಿ, ಏನ್ ಹೇಳ್ತಾ ನೋಡಪ್ಪ. ಈಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ದಿಸ್ ಸೆಕ್ಷನ್ ಹ್ಯಾಸ್ ಎ ಬ್ಲಾಂಕ್ ಸ್ಪೇಸ್ and 4 words or a group of words after the sentence. Select the word or group of words you consider the most appropriate blank space ಅಂತ ಈ ತರ ಕ್ವಶನ್ ಇದೆ. ಇದು ಪೇಪರ್ ನಮಗೆ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಳ್ಳೋಸ್ಕರ ಇದನ್ನ ಮಾಡ್ತಾ ಇರೋದು. ಇಟ್ಸ್ ಟೈಮ್ ಯು ವೆಂಟ್ ಔಟ್ ಅಂಡ್ ಡ್ಯಾಶ್ ಯುವರ್ ಲಿವಿಂಗ್ ಅಂತ ಕೇಳಿದ್ದಾನೆ. ನೋಡಿ, ಇಲ್ಲಿ ಸೂಟೇಬಲ್ ವರ್ಡ್ ಯಾವುದಾಗುತ್ತೆ ಇಲ್ಲಿ ನೋಡಿ. ಇಟ್ಸ್ ಟೈಮ್ ಯು ವೆಂಟ್ ಔಟ್ ಅಂಡ್ ಡ್ಯಾಶ್ ಯುವರ್ ಓನ್ ಲಿವಿಂಗ್ ಅಂತ. ಅಫೋರ್ಡೆಬಲ್, ಅರ್ನ್ಡ, ಗೇನ್ಡ, ಓನ್ಡ. ನೋಡಿ, ಇದರಲ್ಲಿ ವೆಂಟ್ ಔಟ್ ಅಂತ ಹೇಳಿದ್ದಾನೆ, ಹೌದಾ? ಅಂಡ್ ಅರ್ನ್ ಯುವರ್ ಲಿವಿಂಗ್ಸ್ ಆಗುತ್ತೆ. ಓಕೆನಾ? ಯಾವ್ದು ಆನ್ಸರು? ಸೆಕೆಂಡ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಅಲ್ಲಿ ದ ಎಲಿಫೆಂಟ್ ಫೆಲ್ ಇಂಟು ಡ್ಯಾಶ್ ದ ಹಂಟರ್ಸ್ ಹ್ಯಾಡ್ ಸೆಟ್. ನೋಡಪ್ಪ, ಏನಾಗುತ್ತೆ? ಹಂಟರ್ಸ್ ಎಲ್ಲಿ ಸೆಟ್ ಮಾಡಿದಾಗ ಎಲಿಫೆಂಟ್ ಫೆಟ್ ಆಯ್ತು ಅಂತಂದ್ರೆ ಏನ್ ಮಾಡ್ತಾರ ಹಂಟರ್ಸ್ ಅಂತಂದ್ರೆ ಟ್ರ್ಯಾಕ್ ಮಾಡ್ತಾರ. ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಹೌದಿಲ್ವಾ? ಏನ್ ಮಾಡ್ತಾರೆ? ಟ್ರ್ಯಾಪ್ ಅಂತಂತ ಕರಿತೇವಲ್ವಾ? ಡೈರೆಕ್ಟ್ ಕ್ವಶನ್ ಇದೆ, ಆನ್ಸರ್ ಇದೆ. ಏನಂತ ಕರಿತೇವೆ? ಟ್ರ್ಯಾಪ್. ಒನ್ ಮಿನಿಟ್. ಐ ಆಮ್ ನಾಟ್ ಏಬಲ್ ಟು ಸಿ. ಓಕೆ ಫ್ರೆಂಡ್ಸ್, ಸಾರಿ ಫಾರ್ ದ್ಯಾಟ್. ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಓಕೆ, ಎಲಿಫೆಂಟ್ ಫೆಲ್ ಇಂಟು ಎ ಡ್ಯಾಶ್ ಹಂಟರ್. ಏನು ಆನ್ಸರ್? ಟ್ರ್ಯಾಪ್. ಟ್ರ್ಯಾಪ್ ಅಂತ ಆನ್ಸರ್ ಆಗುತ್ತೆ ಇಲ್ಲಿ, ಟ್ರ್ಯಾಪ್ ಅಂತ. ನೆಕ್ಸ್ಟ್, ಡ್ರೆಸ್ ಇಸ್ಂಟ್ ರಿಯಲಿ ಟೈಟ್, ಇಟ್ ವಿಲ್ ಡ್ಯಾಶ್ ವೆನ್ ಯು ವಾರ್ನ್ ಇಟ್ ಅಂತ. ಏನು ಆನ್ಸರ್ ಏನಾಗುತ್ತೆ? ಗೆಸ್ ಮಾಡಿ, ಏನಾಗುತ್ತೆ? ಡೈರೆಕ್ಟ್ ಇರೋದು ಇದೆಲ್ಲ, ಡೈರೆಕ್ಟ್ ಕ್ವಶನ್ಸು. ನಿಮ್ಗೆ ಜಸ್ಟ್ ಪೇಪರ್ ಓದಿ ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಇದ್ರೆ ಸಾಲ್ವ್ ಮಾಡ್ಬೋದು. ಸ್ಟ್ರೆಚ್ ಆಗುತ್ತೆ. ವಿತ್ ದಿಸ್ ಬ್ಯಾಕ್ ಟು ದ ಓಲ್ಡ್ ಮ್ಯಾನ್ ಹಿ ಸ್ಟುಡ್ ಎಟ್ ದ ವಿಂಡೋ ವಿಚ್ ಕ್ಲೆನ್ಚ್ಡ್ ಅಂಡ್ ಹಿಸ್ ಶೋಲ್ಡರ್ಸ್ ವಿತ್ ದ ಶಾಕ್ ಶಾಕಿಂಗ್ ಅಂತ ಕರೀತಾರೆ. ಏನಾಗುತ್ತೆ ನೋಡಿ? ಶಿವರ್ಡ್ ಆಗುತ್ತಾ, ಸೂಕ್ ಆಗುತ್ತಾ, ವೈಬ್ರೇಟೆಡ್ ಆಗುತ್ತಾ? ನೆಕ್ಸ್ಟ್ ಏನಾಗುತ್ತೆ? ಫಾಸ್ಟ್ ಇದೆ, ಅದಕ್ಕೆ ಸೂಕ್ ಅಂತ ಕರೀತಾರೆ. ಸೂಕ್ ಇಸ್ ದ ಬೆಸ್ಟ್ ಆನ್ಸರ್. ಓಕೆ, ಜಸ್ಟ್ ಇವು ಇಂಗ್ಲೀಷು ಎಲ್ಲನೂ ಕ್ವಶನ್ಸ್ ಅನ್ನು ನಾವು ಓದೋಕೆ ಜಸ್ಟ್ ಒಂದು ಐಡಿಯಾ ಇದು, ಇದೇ ತರ ಬರುತ್ತೆ ಕ್ವಶನ್ಸ್ ಅನ್ನೋದು ಐಡಿಯಾ ಆಗೋಸ್ಕರ ಈ ಲೆಕ್ಚರಿಂಗ್ ಅನ್ನ ಮಾಡ್ತಾ ಇರೋದು. ದ ಬಿವೇವರ್ಡ್ ಮದರ್ ಪ್ರೌಡ್ಲಿ ರಿಸೀವ್ಡ್ ದ ಗೆಲೆಂಟ್ರಿ ಅವಾರ್ಡ್ ಡ್ಯಾಶ್ ಹರ್ ಬ್ರೇವ್ ಸನ್ ಹೂ ಹ್ಯಾಡ್ ಲೆಟ್ ಡೌನ್ ಹಿಸ್ ಲೈಫ್ ಇನ್ ದ ರೀಸೆಂಟ್ ವಾರ್ ಅಂತ ಕರೀತಿದ್ದಾರೆ. ಏನಾಗುತ್ತೆ? ಬಿ ಆಫ್ ಆಗುತ್ತೆ, ಇನ್ ದ ನೇಮ್ ಆಫ್ ಆಗುತ್ತೆ. ನೋಡಿ, ಗ್ಯಾಲೆಂಟ್ರಿ ಅವಾರ್ಡು ಏನ್ ಬಿ ಆಫ್ ಆಗುತ್ತಾ? ಇಲ್ಲ, ಇನ್ ದ ನೇಮ್ ಆಫ್ ಬ್ರೇವ್ ಸನ್ನಿಗೆ. ಅದಕ್ಕೆ ಆನ್ಸರ್ ಏನಾಗುತ್ತೆ? ಎ ಆಗುತ್ತೆ. ಆನ್ಸರ್ ಎ ಆಗುತ್ತೆ. ಇವೆಲ್ಲ ಡೈರೆಕ್ಟ್ ಕ್ವಶನ್ಸು, ಆನ್ಸರ್ ಡೈರೆಕ್ಟ್ ಇದ್ದಾವೆ. ನೆಕ್ಸ್ಟ್ ನೋಡಿ, ಆಂಟೋನಿಮ್ಸ್ ಬಗ್ಗೆ ಕೇಳಿದ್ದಾನೆ. ಆಂಟೋನಿಮ್ಸ್ ನಲ್ಲಿ ಒಂದು ಫುಲ್ ಅನ್ನ ಓದೋದು ಬೇಡ, ಸ್ವಲ್ಪ ತಿಳ್ಕೊಳ್ಳೋಣ. ಒಂದು ಐಡಿಯಾ ಸಿಕ್ಕ ಮೇಲೆ ನೀವು ಆಂಟೋನಿಮ್ಸ್ ಅನ್ನು ಓದ್ಬೋದು. ಎಲ್ಲ ಕ್ವಶನ್ ಕೂಡ ಸಾಲ್ವ್ ಮಾಡ್ತಾ ಇದ್ರೆ ತುಂಬಾ ಟೈಮ್ ಆಗುತ್ತೆ. ಅದಕ್ಕೆ ಜಸ್ಟ್ ಐಡಿಯಾಗೋಸ್ಕರ ಈ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡ್ತಾ ಇರೋದು. ಅದಕ್ಕೆ ನೋಡಿ, ನೆಕ್ಸ್ಟ್ ಆಂಟೋನಿಮ್ಸ್ ಅಂತ ಕೇಳಿದಾನೆ. ಆಂಟೋನಿಮ್ಸ್ ನಲ್ಲಿ ಸಿ ಆಲ್ವೇಸ್ ಆರ್ಗನೈಸಸ್ ಲೆವಿಸ್ ಪಾರ್ಟೀಸ್ ಆನ್ ಬರ್ಡೇಸ್ ಅಂತ ಕೇಳಿದಾನೆ. ಲೆವಿಸ್ ಪಾರ್ಟಿ ಅಂತ, ಲೆವಿಸ್ ಅಂತಂದ್ರೆ ನಾನು ಚೀಪು, ಸ್ಟ್ರೇಂಜ್ ಆರ್ ವರ್ಡೀಸ್. ಏನಾಗುತ್ತೆ? ಚೀಪು, ಸ್ಟ್ರೇಂಜ್, ಫ್ರಂಗಲ್, ಡೀಸೆಂಟ್ ಆಗುತ್ತೆ. ಏನಾಗುತ್ತೆ ಆನ್ಸರು? ಫ್ರಿಜಲ್. ಲೆವಿಸ್ ಅಂತಂದ್ರೆ ಆಂಟೋನಿಮ್ ಫ್ರಿಜಲ್ ಆಗುತ್ತೆ. ನೆಕ್ಸ್ಟ್ 7th ಕ್ವಶನ್. ದ ಸೋಲ್ಜರ್ ವಾಸ್ ಗ್ರೇಟ್ಲಿ ಪ್ರೈಸ್ಡ್ ಫಾರ್ ಹಿಸ್ ವೆಲ್ಲರ್. ನೋಡಿ, ವೆಲ್ಲರ್ ಅಂತ
ಇದು ಅಂಡರ್ನಿಮ್ಸ್ ಸಿನಾನಿಮ್ಸ್ ನಮ್ಗೆ ಗೊತ್ತಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ಕೆಲವೊಂದು ಹಿಂದೂ ನ್ಯೂಸ್ ಪೇಪರ್ನಲ್ಲಿ ಕೊಟ್ಟಿರ್ತಾರೆ, ಕೆಲವೊಂದು ಆರ್ಟಿಕಲ್ಸ್ ಎಡಿಟೋರ್ನಲ್ಲಿ ಗೊತ್ತಾಗುತ್ತೆ. ಇದ್ರದ್ದು ಅಪೋಸಿಟ್ ವರ್ಡ್ ಯಾವ್ದು ಗೊತ್ತಂದ್ರೆ ಏನು ಕೋವರ್ಡೈಸ್ ಆಗುತ್ತೆ. ಇದು ಗ್ರೇಟ್ ವರ್ಡ್, ಮತ್ತು ತುಂಬಾ ಸಲ ಬರುತ್ತೆ. ಈಗ ನೆಕ್ಸ್ಟ್ ನೋಡಿ, ದೀಸ್ ರೀಜನ್ಸ್ ಆರ್ ವೆರಿ ಫರ್ಟೈಲ್. ಫರ್ಟೈಲ್ ದ ಅಪೋಸಿಟ್ ಏನಪ್ಪ? ಫರ್ಟೈಲ್, ಸ್ಟೆರೈಲ್, ಮೆರಿಡ, ಬೇರೆನ, ಪ್ರೊಡಕ್ಟಿವ್. ಏನಾಗುತ್ತೆ ಅವು? ಫರ್ಟೈಲ್ ಅಂತ ಇವೆಲ್ಲ ಸೇಮ್ ಮೀನಿಂಗ್. ಸ್ಟೆರೈಲು, ಅರಿಡು, ಪ್ರೊಡಕ್ಟಿವ್ ಬೇರೆನಲ್ವಾ? ಅಪೋಸಿಟ್ ವರ್ಡು ಬೇರೆ. ಕರೆಕ್ಟ್. ಸಮ್ ಸಿಕ್ ಇಮಿಗ್ರೆಂಟ್ಸ್ ವರ್ ಡಿಟೇನ್ಡ್ ಎಟ್ ದ ಏರ್ಪೋರ್ಟ್. ಡಿಟೇನ್ಡ್ ಇಮಿಗ್ರೆಂಟ್ಸ್ ಅಂತ ಕರೀತಾರೆ. ಇಮಿಗ್ರೆಂಟ್ಸಿಗೆ ನಾವು ನೆಕ್ಸ್ಟ್ ಏನಂತ ಕರಿತೀವಿ? ಇಮಿಗ್ರೆಂಟ್ಸ್ ಅಂದ್ರೆ ಹೋಗುವರು. ಅದ್ರ ಅಪೋಸಿಟ್ ಏನು? ಸೆಟ್ಲರ್ಸ್ ಅಲ್ಲ, ಅವರು ಇಮಿಗ್ರೆಂಟ್ಸ್ ತರನಾಗ್ತಾರೆ. ವಗಬೋನ್ಸ್, ಫಾರಿನರ್ಸ್, ಇವರು ಇಮಿಗ್ರೆಂಟ್ಸ್ ಅಂತ ಕರೀತಾರೆ. ನೇಟಿವ್ಸ್ ಪೀಪಲ್ಸ್ ಏನು? ಇಮಿಗ್ರೆಂಟ್ಸ್. ಇವು ನೇಟಿವ್ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ದ ಕ್ವಶನ್ಸ್ ವರ್ ಸೋ ಎಲಿಮೆಂಟರಿ ದಟ್ ಎವ್ರಿ ಒನ್ ಶುಡ್ ಪಾಸ್ ದಿ ಟೆಸ್ಟ್ ಅಂತ ಕೇಳ್ತಾರೆ. ಏನು ಆನ್ಸರ್ ಇದು? ನೋಡಿ, ಎಲಿಮೆಂಟರಿ, ಪ್ರೈಮರಿ, ಅನ್ಯೂಸ್ವಲ್, ಪ್ರೈಮರಿ ಇವೆಲ್ಲ ಸೇಮ್ ಮೀನಿಂಗ್ ಅಲ್ವಾ? ನೆಕ್ಸ್ಟ್ ನೇಟಿವ್, ನೇವ್ ಅದು ಸೇಮ್ ಮೀನಿಂಗ್ ಅಲ್ವಾ? ಎಲಿಮೆಂಟರಿ ಅಪೋಸಿಟ್ ವರ್ಡ್ ಏನಾಗುತ್ತೆ? ಅಡ್ವಾನ್ಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸಿನಾನಿಮ್ಸ್ ನಲ್ಲಿ ಎಲ್ಲವನ್ನ ಮಾಡೋಕ್ಕಿಂತ ನಾವು ಒಂದು 2-3 ಕ್ವಶನ್ ಮಾಡಬೇಕಿತ್ತು, ಬಟ್ ಎಲ್ಲನೂ ಮಾಡ್ತಿದ್ದೀನಿ. ಈ ಲೆಕ್ಚರ್ ನಲ್ಲಿ ಜಸ್ಟ್ 60 ಕ್ವಶನ್. ನೆಕ್ಸ್ಟ್ ಪಾರ್ಟ್ 2 ನಲ್ಲಿ 60 ಕ್ವಶನ್ಸ್ ಮಾಡೋಣ. ಟುಡೇ ದ ನ್ಯೂಸ್ ಪೇಪರ್ ಈಸ್ ಫುಲ್ ಆಫ್ ಕಾರ್ನೇಜ್ ಅಂಡ್ ವೈಲೆನ್ಸ್ ಅಂತ. ಓಕೆ, ಇದು ಸಿನಾನಿಮ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸಿನಾನಿಮ್ಸ್ ನಲ್ಲಿ ನೋಡಿ, ಕಾರ್ನೇಜ್ ಅಂತಿದೆ. ಇಲ್ಲಿ ನೋಡಿ ಆಪ್ಷನ್ ಅಲ್ಲಿ ಬ್ಲಡ್ ಶೆಡ್ ಇದೆ, ಲಸ್ಟ್ ಇದೆ, ಕನ್ಸರ್ನ್ ಇದೆ, ಸೆಟೈರ್ ಇದೆ. ಇವೆಲ್ಲ ಸೇಮ್ ಮೀನಿಂಗ್ ಕೊಡ್ತದೆ ನೋಡಿ. ಲಸ್ಟ್, ಕನ್ಸರ್ನ್, ಸೆಟೈರ್ ಸೇಮ್ ಮೀನಿಂಗ್ ಕೊಡ್ತದೇನಾ? ಇದ್ರದ್ದು ಏನಾಗುತ್ತೆ ಆನ್ಸರು? ನೆಕ್ಸ್ಟ್ ನೋಡಿ ಏನಾಗುತ್ತೆ? ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಎ ಇಸ್ ದ ಕರೆಕ್ಟ್ ಆನ್ಸರ್, ಬ್ಲಡ್ ಶೆಡ್ ಅಂತ. ನೆಕ್ಸ್ಟ್ 12th ಕ್ವಶನ್. ದಿಸ್ ರಿಲಿಜಿಯಸ್ ಗಿಫ್ಟ್ ದಟ್ ಮೇಕ್ಸ್ ಮ್ಯಾನ್ ಹುಮ್ಯಾನ್ ಈಸ್ ಸ್ಟಿಲ್ ಅಲೈವ್ ಇನ್ ಇಂಡಿಯನ್ ಸೋಲ್ಸ್ ಅಂತ ಇದೆ. ರಿಲಿಜಿಯಸ್ ಅಂತ ಮಾರ್ಕ್ ಮಾಡಿದ್ದಾನೆ. ಇದ್ದದ್ದು ಸಿನಾನಿಮ್ಸ್ ನಮ್ಗೆ ಗೊತ್ತಾಗುತ್ತೆ. ಸಿನಾನಿಮ್ಸ್ ಓಕೆ, ಸಿನಾನಿಮ್ಸ್ ಅರಿಯಂತ ಬುಕ್, ಇನ್ನೊಂದು ಮಾರ್ಟಿನ್ ಬುಕ್, ಮಾರ್ಟಿನ್ ಬುಕ್ ಹೇಳಿದೆನಲ್ಲ, ಆ ಬುಕ್ ನಲ್ಲಿ ತುಂಬಾ ಚೆನ್ನಾಗಿದೆ. ಸಿನಾನಿಮ್ಸ್ ಓದ್ಕೊಂಡ್ಬಿಟ್ರೆ ಇದು ಗೊತ್ತಾಗುತ್ತೆ. ರಿಲಿಜಿಯಸ್ ಅಂತ ವೆರಿ ಸಿಂಪಲ್ ಕ್ವಶನ್. ರಿಲಿಜಿಯಸ್ ಅಂತ ಅದ್ರ ಸಿನಾನಿಮ್ಸ್ ನಮ್ಗೆ ಗೊತ್ತಾಗುತ್ತಲ್ಲಪ್ಪ. ಏನಿದೆ? ಮಿಸ್ಟಿಕಲ್ ಅಲ್ಲ, ಸ್ಪಿರಿಚುವಲ್, ಮೆಟಾಫರ್. ಎಸ್, ಸ್ಪಿರಿಚುವಲ್ ಇಸ್ ಅ ಕರೆಕ್ಟ್ ಆನ್ಸರ್. ರಿಲಿಜಿಯಸ್ ಮೀನ್ಸ್ ಸ್ಪಿರಿಚುವಲ್. ನೆಕ್ಸ್ಟ್ ಈ ಜಸ್ಟ್ ಸೇಮ್ ಮೀನಿಂಗ್, ಸೇಮ್ ಕ್ವಶನ್ಸ್ ಇರೋದು. ಜಸ್ಟ್ ಕ್ವಶನ್ ಹೆಂಗ್ ಫ್ರೇಮಿಂಗ್ ಮಾಡ್ತಾರೆ ಅದು ಅರ್ಥ ಮಾಡ್ಕೊಳ್ಳಿ. ಓಕೆ, ಎಲ್ಲನೂ ಮಾಡ್ಕೊಂಡಿದ್ರೆ ಟೈಮ್ ತುಂಬಾ ಬೇಕಾಗುತ್ತೆ. ಇದು ನೋಡಿ, ಸೆಕೆಂಡ್ ಇಮೇಜಿನ್ ಅಂತಿದೆ. ಇಮೇಜಿನ್ ಏನಾಗುತ್ತೆ? ಸಿನಾನಿಮ್ಸ್ ಇಮೇಜಿನ್ ಆಗುತ್ತೆ. ಫೀಲ್, ಅಂಡರ್ಸ್ಟ್ಯಾಂಡ್, ಸೀನ, ಥಿಂಕ್. ಇಮ್ಯಾಜಿನ್ ಮೀನ್ಸ್ ಥಿಂಕ್ ಅಲ್ವಾ? ಸಿನಾನಿಮ್ಸ್ ಯಾವ್ದಾಗುತ್ತೆ? ಥಿಂಕ್. ನೆಕ್ಸ್ಟ್ 14 ನೋಡಿ, ಪಬ್ಲಿಕ್ ಸರ್ವಿಸ್ ಇಸ್ ನಾಟ್ ಮಿಯರ್ಲಿ ಸಮಥಿಂಗ್ ದಟ್ ಆಕ್ಯುಪೈಸ್ ದ ಅವರ್ಸ್ ಯು ಆರ್ ಡೂಯಿಂಗ್ ಇಟ್, ಬಟ್ ಇನ್ವೇಟ್ಸ್ ಮಾರ್ಕ್ ಮಾಡಿದ್ದಾರೆ. ಇದ್ರದ್ದು ನಾವು ಸಿನಾನಿಮ್ಸ್ ಗೊತ್ತಾಗ್ಬೇಕು. ಅದ್ರ ಪರ್ಸ್ಯೂವರ್ಸು, ಡಿಮಾಲಿಷಸ್, ಕವರ್ಸು, ಸ್ಪಾಯ್ಲ್ಸ್. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ? ಇದ್ರ ಪರ್ಸ್ಯೂ, ಡೆಮಾಲಿಶ್, ಸ್ಪಾಯ್ಲ್ಸ್ ಇವೆಲ್ಲ ಒಂದೇ ಮೀನಿಂಗ್ ಕೊಡಲ್ವಾ? ಪರ್ಸ್ಯೂ, ಡೆಮಾಲಿಶ್ ಮಾಡೋದು, ಸ್ಪಾಯ್ಲ್ ಮಾಡೋದು. ಇದ್ರದ್ದು ಏನಾಗುತ್ತೆ? ಇನ್ವೇಟ್ ಅಂತಂದ್ರೆ ಕವರ್ಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ 15th ಕ್ವಶನ್. He was in the early part of the 20th century a staunch nationalist of the liberal fold ಅಂತ ಕೊಡ್ತಾರೆ. ಲಿಬರಲ್ ಮೀನಿಂಗ್ ಏನಾಗುತ್ತೆ? ಅದರ ಸಿನಾನಿಮ್ಸ್ ಏನಾಗುತ್ತೆ ನೋಡಿ. ಆಪ್ಷನ್ ಅಲ್ಲಿ ಏನಿದೆ? ಟಾಲರೆಂಟ್ ಇದೆ, ಕರೆಕ್ಟಾ? ಪ್ರೊಫ್ಯೂಸ್, ಡೊಮೆಟಿಕ್, ಪ್ಲೆಂಟಿಫುಲ್ ಇವೆಲ್ಲ ಸೇಮ್ ಮೀನಿಂಗ್ ಕೊಡುತ್ತೆ. ಜಸ್ಟ್ ನೀವು ಇಲ್ಲಿ ಸೇಮ್ ಮೀನಿಂಗ್ ಕೊಡೋದೇ ಕೊಟ್ಟಿರ್ತಾನೆ, ಅದರಲ್ಲಿ ಸ್ವಲ್ಪ ನೀವು ಚೇಂಜಸ್ ಅನ್ನ ಇದ್ರದ್ದು ಸಿನಾನಿಮ್ಸ್ ಅನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ಜಸ್ಟ್ ದಟ್ ಈಸ್ ಏನ ಟಾಲರೆನ್ಸ್. 15D ಕ್ವಶನ್. ನೆಕ್ಸ್ಟ್ ಪಾರ್ಟಿಂಗ್ ದಿ ಎರರ್. ಇದು ಮಾಡಿದರೆ ತುಂಬಾ ಜನ UPSC ಪ್ರಿಲಿಮ್ಸ್, CSAT ನಲ್ಲಿ ಇದೆ, ಆಮೇಲೆ ಸ್ಟೇಟ್ ಎಕ್ಸಾಮ್ ನಲ್ಲಿ ಬರುತ್ತೆ. ಕಮ್ಯುನಿಕೇಶನ್ ಪೇಪರ್ ಅಂತ ಇರುತ್ತೆ ಅಲ್ಲ, KPSC ಕಮ್ಯುನಿಕೇಶನ್ ಪೇಪರು. ಇಲ್ಲೆಲ್ಲ ಸ್ಪಾಟಿಂಗ್ ಎರರ್ಸ್ ಬರುತ್ತೆ. ತುಂಬಾ ಎಕ್ಸಾಮ್ SSC ನಲ್ಲಿ ಇದೆ, ಬ್ಯಾಂಕಿನಲ್ಲಿ ಇದೆ. ಸ್ಪಾಟಿಂಗ್ ಎರರ್ ನಲ್ಲಿ ಜಸ್ಟ್ 1-2 ಕ್ವಶನ್ ನೋಡೋಣ. ಈ ತರ ಬರುತ್ತೆ ಅಂತ ಒಂದು ಐಡಿಯಾ ಸಿಕ್ಕರೆ ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ 16. ನೈದರ್ ದ ಸರ್ವೆಂಟ್ ನಾರ್ ಕ್ಲರ್ಕ್ಸ್ ಹ್ಯಾಸ್ ಡನ್ ದಿಸ್. ಯಾವ್ದು ಎರರ್ ಇದೆ ಅಂತ ಹೇಳ್ತಾನೆ ಇಲ್ಲಿ ನೋಡಿ. ಇದರಲ್ಲಿ ಜಸ್ಟ್ ನೋಡೋ ಆನ್ಸರ್ ನೋಡ್ಕೊಂಡು ಹೋಗೋಣ. ನೋ ಎರರ್ ಅಂತಿದೆ. ನೆಕ್ಸ್ಟ್ ಕ್ವಶನ್ ನಲ್ಲಿ 17 ಅಲ್ಲಿ ನೋಡಿ, 17 ಅಲ್ಲಿ ಏನದಕ್ಕೆ? ದ ಕಾರ್ ವಿಚ್ ವೆಂಟ್ ಫಾಸ್ಟ್ ಅಸ್ ವೆನ್ ವಿ ವರ್ ಡ್ರೈವಿಂಗ್ ಆನ್ ಅ ಹೈವೇ.
ಮಸ್ಟ್ ಹ್ಯಾವ್ ಬೀನ್ ಡೂಯಿಂಗ್ ಎಟ್ ಲೀಸ್ಟ್ 100 miles an hour. ಏನೋ ಇರೋದ ಅಥವಾ ಬಿನ ಸಿನ ಎನ ಯಾವುದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸೇಮ್ ಇದ್ದಾವೆ. ಒಂದು ಕ್ವಶನ್ ಅನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಈಜಿ ಇರೋದ್ರಿಂದ ನಾನು ಜಸ್ಟ್ ಸ್ಕಿಪ್ ಮಾಡ್ಕೊಂಡು ಆನ್ಸರ್ ಹೇಳ್ಕೊತಾ ಹೋಗ್ತಾ ಇದ್ದೀನಿ. 18 ಏನಾಗುತ್ತೆ, ಬಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ 19 ನೋಡಿ, ಐ ಹ್ಯಾವ್ ಮಚ್ ವರ್ಕ್ ಟು ಡೂ, ಇದು ನೋ ಎರರ್ ಆಗುತ್ತೆ, ಕರೆಕ್ಟ್ ಇದೆ ಸೆಂಟೆನ್ಸ್. 20ನಲ್ಲಿ ನೋಡಿ, 20ನಲ್ಲಿ ಓಕೆನಾ, ಆನ್ಸರ್ ನೋಡಿ ಏನಾಗುತ್ತೆ, ಬೇಸ್ಡ್ ಆನ್ ಕೇರ್ಫುಲ್ ಅಬ್ಸರ್ವೇಷನ್ ಅಂತ ಇದು ಆಗುತ್ತೆ. ಓಕೆನಾ, ಬೇಸ್ಡ್ ಆಫ್ ಆಗ್ಬಾರ್ದು, ಆಫ್ ಆಗೋದು ಇದು ರಾಂಗ್ ಇದೆ, ಆಫ್ ರಾಂಗ್ ಇದೆ, ಅದಕ್ಕೆ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ 21 ಕ್ವಶನ್ ನೋಡಿ. 21 ಕ್ವಶನ್ ಅಲ್ಲಿ ಇವೆಲ್ಲ ಮೆಂಟಲಿಬಿಟಿ ಕ್ವಶನ್ಸ್ ಅನ್ನು ಹಾಕಿದ್ದಾರೆ. ಮೆಂಟಲಿಬಿಟಿ ಕ್ವಶನ್ಸ್ ಬರುತ್ತೆ. ಡಿವಿಜಿಬಲ್ ಬೈ ನಾಟ್ ಡಿವಿಜಿಬಲ್ ಬೈ 3 ಅಂತ ಕೇಳಿದ್ದಾನೆ. ಓಕೆ, ಇದು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಎಷ್ಟು 1 to 100 ತನ ಅಂತ ಹೇಳಿದ್ದಾನೆ. 1 to 100ಲಿಂದ ಡಿಜಿಟ್ 3 ಡಸ್ ಏನದನ, ಹೌ ಮೆನಿ ಟೈಮ್ಸ್ ಡಸ್ ದ ಡಿಜಿಟ್ 3 ಅಪಿಯರ್ಸ್ ಬಿಟ್ವೀನ್ 1 and 100 ಸಚ್ ದಟ್ ದ ನಂಬರ್ ವೇರ್ 3 ಅಪಿಯರ್ಸ್ ಇನ್ ನಾಟ್ ಡಿವಿಜಿಬಲ್ ಬೈ 3 ಅಂತ ಹೇಳ್ತಾರೆ. ಬಟ್ 3ಲಿಂದ ಡಿವಿಜಿಬಲ್ ಯಾವುದು ಅಲ್ಲ ಅಂತ ಕೇಳ್ತಾರೆ. ಇದು 1 to 100 ಅನ್ನು ಮಾಡಿದ್ರೆ ನಾವು ಎಷ್ಟಾಗುತ್ತೆ, ಇದು 12 ಆಗುತ್ತೆ. ಓಕೆನಾ, ಪ್ರಾಕ್ಟೀಸ್ ಮಾಡಿ. ಇದು ಕ್ವಶನ್ ಪೇಪರ್ ಜಸ್ಟ್ ನಿಮ್ಗೆ ಕ್ವಶನ್ಸ್ ಹೆಂಗೆ ಫ್ರೇಮ್ ಆಗುತ್ತೆ ಅನ್ನೋದನ್ನ ಒಂದು ಐಡಿಯಾಗೋಸ್ಕರ ಇದು ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ರಿಮೈಂಡರ್ ವೆನ್ 74:100 ಅಂತಿದೆ. 74:100 ಅಂತಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 74:100 ಅಂತ ಇದೆ, ಡಿವಿಜಿಬಲ್ ಬೈ 9 ಅಂತಿದೆ. 9 ಅಂತಿದೆ. ಇದು ನಂಬರ್ ಸಿಸ್ಟಮು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಗೊತ್ತಾಗುತ್ತೆ. ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಒಂದು ಐಡಿಯಾ ಸಿಗುತ್ತೆ. ಡಿವಿಜಿಬಲ್ ಬೈ 9 ಅನ್ನು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ, ಡಿವಿಜಿಬಲ್ 9 ಅಂತಂದರೆ 3 ಮತ್ತು ಆಮೇಲೆ 9ನಿಂದ ಡಿವೈಡ್ ಆಗಿರ್ತಕ್ಕಂಥ ಅದನ್ನು ನಂಬರ್ಸ್ಗಳನ್ನ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಇದರ ಆನ್ಸರ್ ಏನಾಗುತ್ತೆ ಅಂದರೆ 2 ಆಗುತ್ತೆ. ಆಲ್ಮೋಸ್ಟ್ ಅಲ್ಲೆಲ್ಲ 74:100 ಡಿವಿಜಿಬಲ್ ಬೈ 9 ಈ ಥರ ಏನು ಯಾವುದೇ ನಂಬರ್ ಬಂದ್ರೂ ಆನ್ಸರ್ 2 ಆಗಿರುತ್ತೆ ನೋಡಪ್ಪ. ತುಂಬ ಕ್ವಶನ್ಸ್ಗಳನ್ನ ನೋಡಿದ್ರು ನೀವು 2 ಆಗಿರುತ್ತೆ. ಅದಕ್ಕೆ ಇದು 2 ಅನ್ನ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 23 ಕ್ವಶನ್ ನೋಡಿ, ಇದು ಫ್ಯಾಕ್ಟರೈಸ್ ಮಾಡಬೇಕಾಗುತ್ತೆ. √3 - √2 ಅಂತ ಇದೆಯಲ್ಲ, ರೆಸಿಪ್ರೋಕಲ್, ಇಟ್ಸ್ ರೆಸಿಪ್ರೋಕಲ್ ಅಂತ ಕೇಳಿದ್ದೇನೆ. ಹೌದಾ, ಇದು ರೆಸಿಪ್ರೋಕಲ್ ಅಂತ ಕೇಳಿದ್ದೇನೆ. ಇದು ಫ್ಯಾಕ್ಟರೈಸ್ ಮಾಡಿದರೆ ನಮಗೆ ರೆಸಿಪ್ರೋಕಲ್ ಆನ್ಸರ್ ಬರುತ್ತೆ. ಫ್ಯಾಕ್ಟರೈಸ್ ಹೆಂಗೆ ಮಾಡ್ತೀರಾ, √3 - 2 ಇದೆನಾ, ಅದಕ್ಕೆ √3 + 2 ಡಿವೈಡೆಡ್ ಬೈ √3 + 2 ಮಾಡಬೇಕು. ಫ್ಯಾಕ್ಟರೈಸ್ ಮಾಡಿಬಿಟ್ಟು ಒಂದು ಐಡಿಯಾ ಕೊಡ್ತೀವಿ. ಜಸ್ಟ್ ಏನಿದೆ, √3 - 2 ಇದೆನಾ. ಓಕೆನಾ, ಇದಕ್ಕೆ ಏನು ಮಾಡ್ತೀವಿ, ಫ್ಯಾಕ್ಟರೈಸ್ √3 + √2 ಬೈ √3 + 2 ಮಾಡಬೇಕಾಗುತ್ತೆ. ಈ ಥರ ಮಾಡಿಬಿಟ್ಟು ನೋಡಿ, ಇದು ನೋಡಿ ಯಾವ ಫಾರ್ಮುಲಾ ಆಗುತ್ತೆ ನೋಡಿ. ನೆಕ್ಸ್ಟ್ ಏನಾಗುತ್ತೆ, ಇದು ಮಲ್ಟಿಪ್ಲೈ ಮಾಡಿ √3 × √2 ಏನಾಗುತ್ತೆ, a² - b² ಫಾರ್ಮುಲಾ ಆಗಲ್ವಾ, ಆಗುತ್ತೆ ಅಲ್ಲ. ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ a² - b² ಫಾರ್ಮುಲಾ ಆಗುತ್ತೆ, ಡಿವೈಡ್ ಬೈ √3 + 2 ಆಗುತ್ತೆ ಅಲ್ವಾ. ಅವಾಗ ಏನು ಬರುತ್ತೆ, ಈ ಸೈಡು RHS ಸೈಡು 1/√3 + √2 ಬರುತ್ತೆ. ಇದ್ರದ್ದು ಏನು ಮಾಡಬೇಕು ನೀವು, ಮತ್ತೆ ಇದು ತಗೊಂಡು ರೆಸಿಪ್ರೋಕಲ್ ಮಾಡಿದಾಗ ನಿಮ್ಗೆ ಆನ್ಸರ್ ಏನು ಬರುತ್ತೆ ಅಂತಂದ್ರೆ √3 ಬರುತ್ತೆ. ಒಂದ್ಸಲ ಪ್ರಾಕ್ಟೀಸ್ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ, ಆನ್ಸರ್ ಬರುತ್ತೆ. ಇದು ಸಾಲ್ವ್ ಮಾಡೋಕ್ಕೆ ಆಗಲ್ಲ ಇದು ಕ್ವಶನ್ ಪೇಪರ್, ಜಸ್ಟ್ ಒಂದು ಐಡಿಯಾನು ಕೊಟ್ಟೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಬರುತ್ತೆ. ಇದು ತುಂಬ ಸಾಲ್ವ್ ಮಾಡಿದ್ರೆ ಭಾಳ ಟೈಮ್ ತಗೊಳುತ್ತೆ. ಅದಕ್ಕೆ ಕ್ವಶನ್ ಪೇಪರು ಜಸ್ಟ್ ಆನ್ಸರನ್ನು ನೋಡ್ಕೋತಾ ಹೋಗೋಣ. ಇದು ಏನು, ಇದರ ಆನ್ಸರು 20 ಆಗುತ್ತೆ ನೋಡಿ, ಚೆಕ್ ಮಾಡ್ಕೊಳ್ಳಿ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಡಿಫ್ರೆಂಟ್ ಕ್ವಶನ್ಸ್ ಇರೋದನ್ನು ಸ್ವಲ್ಪ ಹೇಳ್ಕೊಳ್ತೀನಿ. ಸೇಮ್ ಇರೋದನ್ನ ಜಸ್ಟ್ ಆನ್ಸರ್ ನೋಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಕಂಪ್ಲೀಟ್ ಕ್ವಶನ್ ಪೇಪರ್ನ ನೋಡೋಣ. ನೆಕ್ಸ್ಟ್ ನೋಡಿ, ಲೆಟ್ n is greater than 1 be a composite natural number, not an integer ಅಂತ ಕರೀತಾನೆ. ಇದು ನೋಡಿ, n has a factor which is greater than 1 but less than the square root of the n. ನೋಡಿ, ಕರೆಕ್ಟ್ ಇದು ಸ್ಟೇಟ್ಮೆಂಟು ನೋಡಿ. ನೆಕ್ಸ್ಟ್, n has a factor which is greater than the square root of an n but less than n. ನೋಡಿ, ಈ ಥರ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅಲ್ಲ, ಆಲ್ಮೋಸ್ಟ್ ಅಲ್ಲಿ ಏನಾಗಿರುತ್ತೆ, 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ಆಲ್ ಕೆಲವೊಂದು ಕೇಸ್ನಲ್ಲಿ 1 ಸ್ಟೇಟ್ಮೆಂಟು 2 ಸ್ಟೇಟ್ಮೆಂಟು ಈ ಥರ ಇರುತ್ತೆ.
ಈ ತರ ಸ್ವಲ್ಪ ಟ್ವಿಸ್ಟ್ ಆಗಿ ಸ್ವಲ್ಪ ಕನ್ಫ್ಯೂಸ್ ಆಗಿ ಕೊಡ್ತಾ ಇರುತ್ತಲ್ಲ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಆಲ್ಮೋಸ್ಟ್ ಅಲ್ಲಿ ಕರೆಕ್ಟ್ ಇರುತ್ತೆ ಇದು. ವಾಟ್ ಈಸ್ ದ ಇಕ್ವಿವೆಲೆಂಟ್ ಡೆಸಿಮಲ್ ವ್ಯಾಲ್ಯೂ ಆಫ್ ಬೈನರಿ ನಂಬರ್? ನೋಡಿ ಬೈನರಿ ನಂಬರ್ ಕೊಟ್ಟಿದ್ದಾನೆ 101110 ಅಂತ ಕೊಟ್ಟಿದ್ದಾರೆ. ಬೈನರಿ ನಂಬರ್ ಈ ತರ ಕೊಟ್ರೆ ನಾವ್ ಹೆಂಗ್ ಮಾಡ್ತೀವಿ? ಬೈನರಿ ನಂಬರ್ ನೋಡಿ ಹೆಂಗ್ ಮಾಡ್ತೀವಿ, ಒಂದು ಐಡಿಯಾ ಕೊಡ್ತೇನೆ ನೋಡಿ. 2:0 ಇದು 2:1. ಅದೇ ತರ 2:2 ಇದೇನಾಗುತ್ತೆ 2:3 ಆಗುತ್ತೆ, ಇದು 2:4 ಆಗುತ್ತೆ, ಇದು 2:5 ಆಗುತ್ತೆ. ಈ ತರ ಮಾಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಸ್ಕ್ವೇರ್ ಮಾಡಿ 2:5 ಪ್ಲಸ್ 2:4 ಪ್ಲಸ್ 2:3 ಪ್ಲಸ್ 2:2 ಪ್ಲಸ್ 2:1 ಎಲ್ಲನೂ ಮಾಡಿದಾಗ ಏನಾಗುತ್ತೆ 32 ಪ್ಲಸ್ 8 ಪ್ಲಸ್ 4 ಪ್ಲಸ್ 2 ಎಷ್ಟಾಗುತ್ತೆ? 32 ಪ್ಲಸ್ 8 ಪ್ಲಸ್ 4 ಪ್ಲಸ್ 2 ಎಷ್ಟಾಗುತ್ತೆ? 46. ಈ ತರ ಮಾಡಬೇಕು ಬೈನರಿ ಸಿಸ್ಟಮ್ಸ್. ಬೈನರಿ ನಂಬರ್ ಕೊಟ್ಟರೆ ಇದು ಈ ತರ ಮಾಡಬೇಕಾಗುತ್ತೆ. ಇನ್ನು ಆನ್ಸರ್ ಏನಾಗುತ್ತೆ? ಎ. ನೆಕ್ಸ್ಟ್ 27 ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಬೇಸಿಕ್ ಆಪರೇಷನ್ಸ್ ಫಾರ್ ಕನ್ವರ್ಟಿಂಗ್ raw input data into useful information not performed by all computers ಅಂತ ಹೇಳ್ತಾರೆ. ನೋಡಿ ಕಂಪ್ಯೂಟರ್ ನಾವು KPSC ಗ್ರೂಪ್ ಸಿ ಓದೋ ಕಂಪ್ಯೂಟರ್ನೇ ಬೇರೆ, ಇಲ್ಲಿ ಸಿಲೆಬಸ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಕರೀತಾನೆ, ಅದಕ್ಕೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ. ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ಗಳು ಓದಿದ್ರಲ್ವಾ, SSC ನಲ್ಲಿ ಓದಿದ್ದೇವೆ ಕಂಪ್ಯೂಟರ್ ಕ್ವಶನ್ಸ್ಗಳು ಹೆಂಗ್ ಬರುತ್ತೆ ಅಂತ, ಇಲ್ಲಿ ಗ್ರೂಪ್ ಸಿ ನಲ್ಲಿ ಓದಿದ್ದೇವೆ ಆ ತರ ಕ್ವಶನ್ ಬರಲ್ಲ. ಇಲ್ಲೇನೋ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ. ಅದಕ್ಕೆ ಇಲ್ಲಿ ಕರೆಕ್ಟ್ ಆಗಿ ಆ ಬುಕ್ ಅನ್ನ ಹೇಳಿದ್ದೀನಿ ನಿಮ್ಗೆ, NCERT ಬುಕ್. ಅದರ ನೋಡಿ ಈ ಬುಕ್ ನಲ್ಲಿ ಇದೆ, ಸ್ವಿಚಿಂಗ್ ಅಂತಿದೆ. ಸ್ವಿಚಿಂಗ್ ಇಸ್ ದ ಬೆಸ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಇದು ಈಜಿ ಇದೆ. ಇದೇನು ಹೈ ಸ್ಪೀಡ್ ಬಫರ್ ಮೆಮೊರಿ. ಬಫರ್ ಯಾವ್ದಪ್ಪ? ವೆರಿ ಎಕ್ಸ್ಟ್ರೀಮ್ ಫಾಸ್ಟ್ ಆಗುತ್ತೆ ಮತ್ತು ಬಫರ್ ಆಗುತ್ತೆ. ಯಾವುದು? ಕ್ಯಾಚ್ ಮೆಮೊರಿ. ಇದು ವೆರಿ ಈಜಿ ಕ್ವಶನ್. ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ವೆಬ್ ಬ್ರೌಸರ್? ಇದು ಈಜಿ ನೋಡಿ, ಎಲ್ಲಾನು ಈಜಿ ಇದೆ. ಇದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಕರೆಕ್ಟ್ ಇದೆನಾ? ವೆಬ್ ಬ್ರೌಸರ್ ಇದೆ, ಮೊದಲಿದೆ. ಫೈರ್ಫಾಕ್ಸ್ ಇದೆ, ಆಮೇಲೆ ಗೂಗಲ್ ಕ್ರೋಮ್ ಇದು ಫೇಮಸ್ ಇದೆ, ಎಲ್ಲರಿಗೂ ಗೊತ್ತು. ಇದರೊಳಗೆ ಯಾವುದಿಲ್ಲ? ಫೊಡೆರಾ ಇಲ್ಲ. ಫೊಡೆರಾ ಅಂತ ಏನಿದೆಲ್ಲ, ಫೊಡೆರಾ ಅದು ಅಲ್ಲ, ಅದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ 1 GB ಆಫ್ ಇನ್ಫಾರ್ಮೇಶನ್? 1 GB ಯಾವ್ದಪ್ಪ? 1 GB ಇನ್ಫಾರ್ಮೇಶನ್ 1 GB ಈಕ್ವಲ್ ಟು ಹೌ ಮಚ್ ಹೇಳಿ ನೋಡಮ್. ಇದು ಆನ್ಸರ್ MB ಅಲ್ವಾ? 1024 MB ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನೋಡಿ 31. ವೇರ್ ಡಿಡ್ ಗಾಂಧೀಜಿ ಪುಟ್ ಇನ್ ಹಿಸ್ ಫಸ್ಟ್ ಮೇಜರ್ ಪಬ್ಲಿಕ್ ಅಪಿಯರೆನ್ಸ್ ಆಫ್ಟರ್ ರಿಟರ್ನಿಂಗ್ ಫ್ರಮ್ ಸೌತ್ ಆಫ್ರಿಕಾ ಇನ್ 1950 ನಲ್ಲಿ ಸೌತ್ ಆಫ್ರಿಕಾದಿಂದ ಗಾಂಧೀಜಿ ಬಂದಾಗ? ಇದು ಹಿಸ್ಟ್ರಿ ಕ್ವಶನ್. ಏನಾಗುತ್ತೆ ಆನ್ಸರು? ತುಂಬಾ ಜನ ಬಾಂಬೆ ಯೂನಿವರ್ಸಿಟಿ, ಖೇಡಾ, ಚಂಪಾರಣಿ ಇದರಲ್ಲೇ ಸ್ಟಕ್ ಆಗಿರ್ತಾರೆ. ಖೇಡಾನ ಚಂಪಾರಣಿ ಅಲ್ಲ. ಬಂದು ರಿಟರ್ನ್ ಆದ್ಮೇಲೆ ಗಾಂಧೀಜಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ವಿಸಿಟ್ ಕೊಟ್ಟಿದ್ರು. ಇದು ಆನ್ಸರ್ ಆಗುತ್ತೆ. ಇವೆರಡು ಆನ್ಸರ್ ಅಲ್ಲ, ತುಂಬಾ ಜನ ಇಲ್ಲೇ ಸ್ಟಕ್ ಆಗಿರ್ತಾರೆ, ಅದು ರಾಂಗ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್, ಹೂ ಅಮಂಗ್ ದ ಫಾಲೋವಿಂಗ್ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ? ಯಾರಿದ್ರು? ಡೈರೆಕ್ಟ್ ಕ್ವಶನ್ ಇದೆ, ಆನ್ಸರ್ ಗೊತ್ತಿದ್ರೆ ಡೈರೆಕ್ಟ್ ಆನ್ಸರ್ ಇದೆ. ಯಾರಿದ್ರು? 33 ಕ್ವಶನ್. JB Kripalani. Direct question ಇದು. Just get the idea of how the UPFO exam will be prepared. During 1931, under the leadership, did a strong Kishan Sabha movement develop in the Gaya district of Bihar? ಯಾರು ಮಾಡಿದ್ರು? ಆನ್ಸರ್ ಹೇಳಿ. ನೆಕ್ಸ್ಟ್, ಎಸ್ ಯದುನಂದನ್ ಶರ್ಮಾ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಹೂ ಪ್ರೊಡ್ಯೂಸಸ್ ದ ಫಿರ್ಫುರ್ ರಿಪೋರ್ಟ್ 1938 ಯಾರು ಪ್ರೊಡ್ಯೂಸ್ ಮಾಡಿದ್ರು? ಏನ್ ಮುಸ್ಲಿಂ ಲೀಗ್ದವ್ರು ಮಾಡಿದಾರ, ಯೂನಿಯನಿಸ್ಟ್ ಪಾರ್ಟಿ ಮಾಡಿದಾರ, ಅಹರಾ ಪಾರ್ಟಿ ಮಾಡ್ತಾರ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ದವ್ರು ಮಾಡಿದ್ರು? ಇದು ಡೈರೆಕ್ಟ್ ಆನ್ಸರ್. ಇದನ್ನು ಡೈರೆಕ್ಟ್ ಇದೆ, ಮುಸ್ಲಿಂ ಲೀಗ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟ್ಸ್ ಪರ್ಟೈನಿಂಗ್ ಟು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT ಈಸ್ ನಾಟ್ ಕರೆಕ್ಟ್? NGT 2010 ಬಂತೇನಪ್ಪ? ಎಸ್ ಕರೆಕ್ಟ್ ಇದೆ. NGT 2010 ಅಲ್ಲೇ ಬಂದಿದೆ. ಇಟ್ಸ್ ಪರ್ಪಸ್ ಇಸ್ ಟು ಎನ್ಶೂರ್ ಎಫೆಕ್ಟಿವ್ ಅಂಡ್ expeditious disposal of cases related to environmental protection and conservation of forest and other natural resources
ಇದನ್ನು ಇದನ್ನು ಕರೆಕ್ಟ್. ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ ನೋಡಿ. ಇಟ್ ಈಸ್ ಬೋರ್ನ್ ಬೈ ದ ಪ್ರೊಡ್ಯೂಸ್ ಲೆಟ್ ಡೌನ್ ಅಂಡರ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಇದೆ. ಇದು ರಾಂಗ್ ಆಗುತ್ತೆ, ಇದು ರಾಂಗ್, ಇದು ಕರೆಕ್ಟ್ ಆಗಿದೆ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇದು ಕರೆಕ್ಟ್. ಆನ್ಸರ್ ಯಾವುದಿದೆ? ಸಿ. ನೆಕ್ಸ್ಟ್ 37 ಕ್ವಶನ್ ನೋಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದಿ ಮ್ಯಾಂಡೇಟ್ ಆಫ್ ಕಮಿಟಿ ಆನ್ ಎಸ್ಟಿಮೇಟ್ಸ್? ಎಸ್ಟಿಮೇಟ್ ಕಮಿಟಿ ಫೇಮಸ್ ಇದೆ, ಎಲ್ಲರೂ ಓದಿದ್ದೀರಾ ಪಾಲಿಟಿ ಬುಕ್ನಲ್ಲಿ, ಲಕ್ಷ್ಮೀಕಾಂತ್ ಬುಕ್ಕಿನಲ್ಲಿ. ಆನ್ಸರ್ ಯಾವುದಾಗುತ್ತೆ? ಇಟ್ಸ್ ರಿಪೋರ್ಟ್ ಆನ್ ವಾಟ್ ಎಕನಾಮಿಕ್ಸ್ ಇಂಪ್ರೂವ್ಸ್ ಇನ್ ಆರ್ಗನೈಸೇಷನ್ ಎಫಿಷಿಯನ್ಸಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಅಂತ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, 38 ಕ್ವಶನ್. EPFO ಎಕ್ಸಾಮು ಹಿಂದಿ ಮತ್ತು ಇಂಗ್ಲೀಷ್ನಲ್ಲೇ ಮೀಡಿಯಂನಲ್ಲಿ ಇರೋದು. ಇದು ಆಫೀಸಿಯಲ್ ಕ್ವಶನ್ ಪೇಪರ್ ಇದು. ಅಕಾರ್ಡಿಂಗ್ ಟು ದ ಎಕನಾಮಿಕ್ ಸರ್ವೆ 2021, ಇದು 2021 ಪೇಪರ್ ಆಗಿರೋದ್ರಿಂದ ಎಕನಾಮಿಕ್ ಸರ್ವೆ ಬಗ್ಗೆ ಕೊಡ್ತಾನೆ. ಅವಾಗ ಏನಾಗಿರುತ್ತೆ ಅಂತ ಪ್ರಕಾರ GDP ಗ್ರೋತ್ 11% ಆಗಿರುತ್ತೆ. ನೆಕ್ಸ್ಟ್ 39 ಕ್ವಶನ್ ನೋಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಅಕ್ರೋನಿಮ್ ಫಾರ್ ನೀತಿ ಆಯೋಗ್? ನೀತಿ ಆಯೋಗ ಅಕ್ರೋನಿಮ್ ಇದು ಒಂದ್ಸಲ KPSC ಎಕ್ಸಾಮ್ ನಲ್ಲಿ ಕೇಳಿದ್ರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಕರೆಕ್ಟ್ ಅಲ್ವಾ? ಒಂದ್ಸಲ ಬಂದಿತ್ತು ನೋಡಿ ಇದು ಕ್ವಶನ್. ಅದೇ ಇಲ್ಲಿ ಕೂಡ EPFO ನಲ್ಲಿ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕರೆಕ್ಟ್ ಡಿಸ್ಕ್ರಿಪ್ಷನ್? ನಮ್ಮಮ್ಮಿ ಗಂಗೆ ಬಗ್ಗೆ ಇದು ಪ್ರಾಜೆಕ್ಟ್ ಇದೆಪ್ಪ, ಅವಾಗಿಂದಿದೆ. ಈಗ ರೀಸೆಂಟ್ ಇರೋ ಪ್ರಾಜೆಕ್ಟ್ಗಳನ್ನು ನಾವು ಓದ್ಕೋಬೇಕಾಗುತ್ತೆ. ಇದು ನೋಡಿ, ಮಿನಿಸ್ಟ್ರಿ ಆಫ್ ಜಲಶಕ್ತಿ ಕರೆಕ್ಟಾ? ಕರೆಕ್ಟ್ ಇದೆನಾ? ಎಸ್, ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಪ್ರೈಮರಿ ಕವರ್ಸ್ ವಿಲೇಜಸ್ ಇನ್ ದ ಸ್ಟೇಟ್ ಆಫ್ ಉತ್ತರ ಪ್ರದೇಶ್, ಬಿಹಾರ್, ಒಡಿಶಾ. ಉತ್ತರ ಪ್ರದೇಶ್, ಬಿಹಾರ್, ಒಡಿಶಾಗೆ ಬರುತ್ತೆ. ರಾಂಗ್ ಅಲ್ವಾ? ಇದೇ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇದು ಗಂಗಾ ಓಪನ್ ಡಿಫಿಕೇಶನ್ ಫ್ರೀ ಮಾಡ್ಬೇಕಂತಿದೆ. ರಿವರ್ ಗಂಗಾ ಎಸ್ ಗಂಗಾ ಗ್ರಾಮಾಸ್ ಅಂತ ಮಾಡೋದಿದೆ. ಇದೆಲ್ಲ ಕರೆಕ್ಟ್ ಅದು. ಓಕೆ, ಒಡಿಶಾ ಅಲ್ಲ, ಅದು ರಾಂಗ್ ಆಗುತ್ತೆ. ನೆಕ್ಸ್ಟ್ 41 ಕ್ವಶನ್ ನೋಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇನ್ ವುಮೆನ್ಸ್? ವುಮೆನ್ಸ್ ನಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಯಾವುದಲ್ಲ ಅಂತ ಕೇಳಿದ್ದಾನೆ. ಯಾವುದಾಗಲ್ಲ? ಸ್ಟೆಮೈನ್ ಇದೆನಾ? ಓವಿಡೆಕ್ಸ್ ಇದೆ, ಓವರೀಸ್ ಇದೆನಾ? ಯಾವುದಾಗಲ್ಲ ಹೇಳಿ? ನೆಕ್ಸ್ಟ್, ಸ್ಟೆಮೈನ್ ಇಸ್ ದ ಆನ್ಸರ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಕಾಂಟ್ ಅಂತ ಕೇಳಿದ್ದಾನೆ. ಬಿ ಕಾಲ್ಡ್ ಎಸ್ ಆಂಫಿಬಿಯನ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್. ಡೈರೆಕ್ಟ್ ಕ್ವಶನ್ ಇದೆ. ಸ್ಪೈರೋಗೊರಾ ಫೇಮಸ್ ಇದೆ, ಸ್ಪೈರೋಗೊರಾ ಕರೀತಾರೆ. ಇದು ಅಲ್ಲ. ರೇಸಿಯಾ ಇದೆ, ಫುನರಿಯಾ ಇದೆ, ಮರ್ಚಂಟಿಯಾ ಇದೆ, ಅದು ಸ್ಪೈರೋಗೊರಾ ಅಲ್ಲ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್? ಈ ಕ್ವಶನ್ಸ್ಗಳು ಜನರಲ್ ಸೈನ್ಸ್ ನಲ್ಲಿ ಕ್ವಶನ್ ಫುಲ್ ಡೀಪ್ ಆಗಿರಲ್ಲ. ಜನರಲ್ ಸೈನ್ಸ್ ಅಂತ ಸಿಲೆಬಸ್ ಮೆನ್ಷನ್ ಮಾಡಿದ್ದಾನೆ, ಅದಕ್ಕೆ ಜನರಲ್ ಆಗಿ ಇರುತ್ತೆ. ಅದು ಜಸ್ಟ್ ಐಡಿಯಾ ಇರೋದು, ಜಸ್ಟ್ ಒಂದು ಫುಲ್ ಡೀಪ್ ಆಗಿ ಕ್ವಶನ್ ಇರಲ್ಲ, ಮೇಲ್ಮೇಲಿನ ಕ್ವಶನ್ ಇದಾವೆ. 43 ಕ್ವಶನ್ ನೋಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕಾನ್ಸಿಕ್ವೆನ್ಸ್ ಆಫ್ ಡಿಫಾರೆಸ್ಟೇಷನ್? ತುಂಬಾ ಟೈಮ್ ಓದಿದ್ದೀರಾ, ಎನ್ವೈರನ್ಮೆಂಟ್ ಜಿಯೋಗ್ರಫಿ ಓದಿದ್ದೀರಾ. ಡಿಫಾರೆಸ್ಟೇಷನ್ ಕಾನ್ಸಿಕ್ವೆನ್ಸ್ ಅಲ್ಲ ಅಂತ ಕೇಳ್ತಾರೆ. ಇನ್ಕ್ರೀಸಿಂಗ್ ಗ್ರೌಂಡ್ ವಾಟರ್ ಟೇಬಲ್ಸ್, ಇದು ಆಗುತ್ತೆ. ಇದು ಡಿಕ್ರೀಸಿಂಗ್ ಆಗುತ್ತೆ. ಇಂಕ್ರೀಸಿಂಗ್ ಸಾಯಿಲ್ ಎರೋಷನ್, ಡಿಕ್ರೀಸಿಂಗ್ ಇದೆಲ್ಲ ಇದರಲ್ಲಿ ಯಾವುದು ಇನ್ಕ್ರೀಸ್ ಅಲ್ಲ. ಇದನ್ನೇ ಗ್ರೌಂಡ್ ವಾಟರ್ ಟೇಬಲ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಡಿಫಾರೆಸ್ಟೇಷನ್ ಗಿಡಗಳು ಕಡಿಯೋದ್ರಿಂದ ಏನಾಗುತ್ತೆ? ಗ್ರೌಂಡ್ ವಾಟರ್ ಲೆವೆಲ್ ಡಿಕ್ರೀಸ್ ಆಗುತ್ತೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ರೋಮೋಸೋಮ್ಸ್ ಹ್ಯಾಸ್ ಎ ಮಿಸ್ಮ್ಯಾಚ್ಡ್ ಪೇರ್ ಇನ್ ಎ ನಾರ್ಮಲ್ ಹ್ಯೂಮನ್ ಮೇಲ್? ಯಾವುದು? ವೆರಿ ವೆರಿ ಇಂಪಾರ್ಟೆಂಟು ನೋಡಿ. ಕ್ರೋಮೋಸೋಮ್ ನಂಬರ್ 21 ಇದೆನಾ? ಎಸ್. ನೆಕ್ಸ್ಟ್, ಕ್ರೋಮೋಸೋಮ್ ನಂಬರ್ 18 ಇದೆನಾ? ಎಕ್ಸ್. ನೋಡಿ, ಇಲ್ಲಿ ಹೇಳತಾನ ಮಿಸ್ ಮ್ಯಾಚ್ ಅಂತ ಕೇಳಿದಾನೆ. ನಾರ್ಮಲ್ ವುಮೆನ್ ಮೇಲ್ ನಲ್ಲಿ ಅಂತ ಕೇಳಿದಾನೆ. ಯಾವುದು? ಎಕ್ಸ್ ಕ್ರೋಮೋಸೋಮ್. ನೆಕ್ಸ್ಟ್ ನೋಡಿ ಕ್ವಶನ್. ದ ವರ್ಡ್ ವ್ಯಾಕ್ಸಿನ್ COVID-19 ಟೈಮಿಗೆ ಬಂದಿರೋದು ಇದು. ಇದು ಏನಾಯ್ತಪ್ಪ? ಡೆರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್. ಎದರ್ಲಿಂದ ಮಾಡಿದ್ದಾರೆ? ಡೈರೆಕ್ಟ್ ಕ್ವಶನ್ ಇದೆ. ಕೌ. ಆನ್ಸರ್ ಇಸ್ ಕೌ. ನೆಕ್ಸ್ಟ್ ಕ್ವಶನ್ ನೋಡಿ. 46. ವಿಚ್ ಒನ್ ಆಫ್ ಅಮಾಂಗ್ ದ ಸ್ಟೇಟ್ಮೆಂಟ್ is true with regard to the image formation by two eyes of person? Image formation by two eyes of person ಇದೇನು? ಸೈನ್ಸ್ ಕ್ವಶನ್, ಅಪ್ಲೈಡ್ ಸೈನ್ಸ್ ಕ್ವಶನ್ ಇದೆ ಇದು. ಈಚ್ ಐ ಸೀಸ್ ಸ್ಲೈಟ್ಲಿ ಡಿಫ್ರೆಂಟ್ ಇಮೇಜ್, ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ನೋಡಿ, ವೇವ್ಲೆಂತ್ ಆಫ್ ಮೈಕ್ರೋವೇವ್ ರೇಂಜಸ್, ಇದು ಇಂಪಾರ್ಟೆಂಟ್ ನೋಡಿ. ವೇವ್ಲೆಂತ್ ಆಫ್ ಮೈಕ್ರೋವೇವ್ ನಮ್ಗೆ ಗೊತ್ತಿರಬೇಕು, ಯಾವ್ದ್ರದ್ದು ರೇಂಜ್ನಲ್ಲಿ ಇರುತ್ತೆ ಅಂತೇಳಿ. ಮತ್ತೇನಾ? ಇದೇನಾಗುತ್ತೆ ಆನ್ಸರು? ಇನ್ಫ್ರಾರೆಡ್ ಮತ್ತು ರೇಡಿಯೋ ವೇವ್ಸ್ ಮಧ್ಯದಲ್ಲಿ
ಇದು ವೇವ್ ಲೆಂತ್ ಆಫ್ ಮೈಕ್ರೋವೇವ್ಸ್ ರೇಂಜಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, 48 ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಸೈಜ್ ಆಫ್ ಹೈಡ್ರೋಜನ್ ಅಟಮ್? ಹೈಡ್ರೋಜನ್ ಅಟಮ್ ಸೈಜ್ ಎಷ್ಟಿದೆ ಎಲ್ರಿಗೂ ಗೊತ್ತಿದೆ ಅಲ್ವಾ, 10⁻⁻10 ಮೀಟರ್ ಇದೆ. ಓಕೆನಾ. ನೆಕ್ಸ್ಟ್, ವಿಚ್ ಒನ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಫೋರ್ಸ್ ಈಸ್ ಕರೆಕ್ಟ್? ಫೋರ್ಸ್ ಜನರಲ್ ಸೈನ್ಸ್ ಕ್ವಶನ್ಸ್ ಇವೆಲ್ಲ ನೋಡಿ. ಎ ಪಾಸಿಟಿವ್ ಫೋರ್ಸ್ ಇಂಪ್ಲೈಸ್ ಅಟ್ರಾಕ್ಟಿವ್ ನೇಚರ್, ಎ ನೆಗೆಟಿವ್ ಫೋರ್ಸ್ ಇಂಪ್ಲೈಸ್ ರಿಪಲ್ಸಿವ್ ನೇಚರ್. ಕರೆಕ್ಟ್ ಅಂತ ಕೇಳಿದ್ದೇನೆ. ಓಕೆನಾ. ನೆಕ್ಸ್ಟ್ ನೋಡಿ, ಎ ಪಾಸಿಟಿವ್ ಫೋರ್ಸ್ ಕ್ಯಾನ್ ಬಿ ಬೋತ್ ಅಟ್ರಾಕ್ಟಿವ್ ಅಂಡ್ ರಿಪಲ್ಸಿವ್ ನೇಚರ್. ಇದು ಕರೆಕ್ಟ್ ಆಗುತ್ತೆ. ನೆಗೆಟಿವ್ ಫೋರ್ಸ್ ಇಂಪ್ಲೈಸ್ ಅಟ್ರಾಕ್ಟಿವ್ ನೇಚರ್ ಇದಾಗಲ್ಲ. ಆನ್ಸರ್ ಯಾವುದು? ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 15 ಕ್ವಶನ್. ವೆನ್ ಎ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಈಸ್ ಕೆಪ್ಟ್ ಇನ್ ಎನ್ ಎಕ್ಸ್ಟರ್ನಲ್ electric field, which one of the following phenomenon may be realized? ಇದು ಓದಿದೇವಲ್ಲ, ಇದು PUC ಗಿತ್ತು, 10th ಕೂಡ ಇತ್ತು. ಮ್ಯಾಗ್ನೆಟೈಸೇಷನ್ ಆಗುತ್ತಾ, ಫೋಟೋನೈಸೇಷನ್ ಆಗುತ್ತಾ, ಸರ್ಕ್ಯುಲೈಸೇಷನ್ ಆಗುತ್ತಾ, ಪೋಲರೈಸೇಷನ್ ಆಗುತ್ತೆ. ಪೋಲರೈಸೇಷನ್ ಆಗಲ್ವಾ? ಇದು ಸೈನ್ಸ್ ಕ್ವಶನ್. ನಾವು PUC ಅಥವಾ 10th ನಲ್ಲಿ ಇದೆ ಇದು ಪೋಲರೈಸೇಷನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸಬ್ಸ್ಟೆನ್ಸ್ ವೆನ್ ಆಡೆಡ್ ಟು ವಾಟರ್ ವಿಲ್ ನಾಟ್ ಚೇಂಜ್ pH ವ್ಯಾಲ್ಯೂ? pH ವ್ಯಾಲ್ಯೂ ಚೇಂಜ್ ಆಗಲ್ಲ ನೋಡಿ. ಇದು ಬೇಸಿಕ್ ಸೈನ್ಸ್, ಅದಕ್ಕೆ ಜನರಲ್ ಸೈನ್ಸ್ ಹೇಳಿದ ನಾನು. ಆನ್ಸರ್ ಯಾವ್ದಾಗುತ್ತೆ? ಇದು pH ವ್ಯಾಲ್ಯೂ ಅಂತ ಕೇಳಿದೆ. ಹೋಗಿ ನೋಡಿ, NaHCO3 ಆಗುತ್ತಾ, NH4Cl ಆಗುತ್ತಾ, NH2 ಆಗುತ್ತಾ, NaCl ಆಗುತ್ತಾ? ಏನಾಗುತ್ತೆ ಆನ್ಸರ್? NaCl ಆಗುತ್ತೆ. ಇದ್ರದ್ದು pH ವ್ಯಾಲ್ಯೂ ನ್ಯೂಟ್ರಲ್ ಆಗಿರುತ್ತೆಪ್ಪ. ನ್ಯೂಟ್ರಲ್ pH ಅಂತ ನಿಯರ್ಲಿ 7 ಇರುತ್ತೆ. ಹೋಗಿ ನ್ಯೂಟ್ರಲ್ ಅಂತ ಕರೀತಾರೆ. ಓಕೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆನ್ ಆಡಿಂಗ್ ಟು ವಾಟರ್ ವಿಲ್ ನಾಟ್ ಸ್ಕ್ಯಾಟರ್ ಎ ಬೀಮ್ ಆಫ್ ಲೈಟ್? ಇದು ನೋಡಿ, ನಾಟ್. ಕಾಪರ್ ಸಲ್ಫೇಟ, ಚಾಕ್ ಪೌಡರ್, ಮಿಲ್ಕ್, ಇಂಕ್, ಅದು ಸ್ಕ್ಯಾಟರ್ ಆಗಲ್ಲ ಅಂತ. ಮಿಲ್ಕ್ ಸ್ಪ್ರೆಡ್ ಆಗುತ್ತೆ, ಚಾಕ್ ಆಗುತ್ತಾ, ಇಂಕ್ ಆಗುತ್ತಾ? ಯಾವ್ದಾಗಲ್ಲ? ಕಾಪರ್ ಸ್ಕ್ಯಾಟರ್ ಆಗಲ್ಲ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವಿಲ್ ನಾಟ್ ಬಿ ರೆಡ್ಯೂಸ್ಡ್ ಇನ್ ಮೆಟಾಲಿಕ್ ಜಿಂಕ್? ಮೆಟಾಲಿಕ್ ಜಿಂಕ್ ನಲ್ಲಿ ಯಾವ್ದು ರೆಡ್ಯೂಸ್ ಆಗಲ್ಲ? ಯಾವುದು? ಎಜಿ ಅಂದ್ರೆ ಗೊತ್ತಿದೆ ಅಲ್ವಾ? ಹೈಡ್ರೋಜನ್ ಅಲ್ಲ, ಅಲ್ಯೂಮಿನಿಯಮು, ಐರನ್ ಆಗಲ್ಲ. ಇದು ಆನ್ಸರ್. ನೆಕ್ಸ್ಟ್, ಹೂ ಅಮಾಂಗ್ ದ ಫಾಲೋವಿಂಗ್ ಡಿಸ್ಕವರ್ಡ್ ಪ್ರೋಟಾನ್? ಪ್ರೋಟಾನ್ ಯಾರು? ಇದನ್ನ 10th ನಲ್ಲಿ ಏನು 8th ನಲ್ಲಿ ಫೇಮಸ್ ಕ್ವಿಜ್ ಮಾಡೋ ಟೈಮಿಗೆಲ್ಲ ಇದು ಆನ್ಸರ್. ಪ್ರೋಟಾನ್ ಡಿಸ್ಕವರ್ ಮಾಡಿದವರು, ಎಲೆಕ್ಟ್ರಾನ್ ಮಾಡಿದವರು, ಇದರ ಫೇಮಸ್ ಕ್ವಶನ್ ಇದು. ಬೇಸಿಕ್ ಸೈನ್ಸ್ ಇದು. ಯಾರು? ಅರ್ನೆಸ್ಟ್ ರುದರ್ಫೋರ್ಡ್ ಇದು ಆನ್ಸರ್. ನೆಕ್ಸ್ಟ್ 55 ಕ್ವಶನ್. ಕನ್ಸಿಡರ್ ದ ಫಾಲೋವಿಂಗ್ ಬ್ಯಾಲೆನ್ಸ್ಡ್ ಇಕ್ವೇಷನ್. ಇದು ಕೆಮಿಸ್ಟ್ರಿ ಕ್ವಶನ್. ಕೆಮಿಸ್ಟ್ರಿ ಕ್ವಶನ್ಸ್ಗೆಲ್ಲ 10th ಲೆವೆಲ್ಗೆ ಕೇಳಿದ್ದೇನೆ ಕ್ವಶನ್ಸ್. ಇದೇನಾಗುತ್ತೆ ಬ್ಯಾಲೆನ್ಸ್ ಮಾಡಿದಾಗ ನೋಡಿ, COG2H2G ಇದೆ, CH3O ಇದೆ. ಇಲ್ಲ ಏನಾಗುತ್ತೆ ಇಲ್ಲಿ 1 ಆಗುತ್ತೆ. 1 ಆಗಿದ್ರೆ ಕರೆಕ್ಟ್ ಆನ್ಸರ್, ಬ್ಯಾಲೆನ್ಸ್ ಆಗುತ್ತೆ, ಏನು ಚೇಂಜಸ್ ಆಗಲ್ಲ. ನೆಕ್ಸ್ಟ್ 56 ಕ್ವಶನ್ ನೋಡಿ. ವಿಚ್ ಒನ್ ಅಮಾಂಗ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಝೋನಲ್ ರೈಲ್ವೇಸ್ ಅಂಡ್ ದೇರ್ ಹೆಡ್ ಕ್ವಾರ್ಟರ್ಸ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ಝೋನಲ್ ರೈಲ್ವೇಸು ಮತ್ತು ಹೆಡ್ ಕ್ವಾರ್ಟರ್ಸು ನೀವು ಓದಿದ್ದೀರಾ ಹೌದಲ್ವಾ? ಜಿಯೋಗ್ರಫಿನಲ್ಲಿ ಬೇಸಿಕ್ ಏನಂತಾರೆ ಜನರಲ್ GK ನಲ್ಲಿ ನೀವು ಓದಿದ್ದೀರಾ. ಏನಾಗುತ್ತೆ ಆನ್ಸರು? ಸೆಂಟ್ರಲ್ ರೈಲ್ವೆ ನಾಗ್ಪುರ್ನಲ್ಲಿ ಇದೇನಪ್ಪ, ಈಸ್ಟರ್ನ್ ರೈಲ್ವೆ ಕೋಲ್ಕತ್ತಾನ, ಇದು ಕರೆಕ್ಟ್ ಇದೆ. ವೆಸ್ಟರ್ನ್ ರೈಲ್ವೆ ಮುಂಬೈನಾ? ಎಸ್, ಇದು ಕರೆಕ್ಟ್ ಇದೆ. ನಾರ್ದರ್ನ್ ರೈಲ್ವೆ ಡೆಲ್ಲಿ? ಎಸ್, ಇದು ಕರೆಕ್ಟ್ ಇದೆ. ಸೆಂಟ್ರಲ್ ರೈಲ್ವೆ ನಾಗ್ಪುರ್ನಲ್ಲಿ ಇದೆನಾ? ಇಲ್ಲ, ಇದು ಏನು ಮುಂಬೈನಲ್ಲೇ ಇರೋದು. ಇದು ಆನ್ಸರ್ ಕೂಡ ಮುಂಬೈ ಇದೆ, ಅದಕ್ಕೆ ನಾಟ್ ಕರೆಕ್ಟ್. ಅದು ಸೆಂಟ್ರಲ್ ರೈಲ್ವೆ is not in Nagpur, it is in Mumbai. That is not correct matched answer. Next ನೋಡಿ, try service contingent of which among the following countries participated in Indian Republic parade in 21 ಕ್ವಶನ್ ಇರೋದ್ರಿಂದ ಆ ಟೈಮಿಗೆ ಟ್ರೈ ಸರ್ವಿಸ್ ಏನಾಗಲ್ಲ, ಅಲ್ಲಿ ಬಾಂಗ್ಲಾದೇಶನಲ್ಲಿ ಪಾರ್ಟಿಸಿಪೇಟ್ ಆಗಿರುತ್ತೆ. ಆನ್ಸರ್ ಬಾಂಗ್ಲಾದೇಶ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಇದು ನೋಡಿ ಕ್ವಶನ್ 8th ಶೆಡ್ಯೂಲ್ನಲ್ಲಿ ಡಸ್ ನಾಟ್ ಫಿಗರ್ ಇನ್ ದ 8th ಶೆಡ್ಯೂಲ್. 8th ಶೆಡ್ಯೂಲ್ನಲ್ಲಿ ಎಷ್ಟು ಲ್ಯಾಂಗ್ವೇಜಸ್ ಇದ್ದಾವೆ? ಎಷ್ಟಿದ್ದಾವೆ? 22 ಲ್ಯಾಂಗ್ವೇಜಸ್ ಇದ್ದಾವೆ. ಇದರಲ್ಲಿ ಯಾವುದಂತ? ಡೋಗ್ರಿ ಇದೆನಾ? ಎಸ್, ಡೋಗ್ರಿ ಇದೆ. ನೆಕ್ಸ್ಟ್ ಮೈಥಿಲಿ ಇದೆನಾ? ಬೋತಿ ನೋಡಿ, ಇದೊಂದು ಯಾವುದೋ ಹೊಸ ಕಾಣಿಸ್ತಿದೆ. ಮೈಥಿಲಿ, ಎಸ್. ಸಂತೆಲಿ ಇವೆಲ್ಲ ಓದಿದ್ದೇವಪ್ಪ. 1992 ಅಮೆಂಡ್ಮೆಂಟ್ ಈ ಥರ ಸೇರಿಸಿದ್ದಾರೆ.
ಓಕೆನಾ, ಇದೆಲ್ಲ ಏನು ಬೋತಿ ಇಲ್ಲ. 22 ಲ್ಯಾಂಗ್ವೇಜಸ್ ನಲ್ಲಿ ಬೋತಿ ಇಲ್ಲ. ನೆಕ್ಸ್ಟ್ 15 ಕ್ವಶನ್ ನೋಡಿ. ಆಸ್ ಎ ರೂಟೀನ್ ಎಕ್ಸರ್ಸೈಸ್ ಆಪರೇಷನ್ ಗರಂ ಹವಾ ಅಂಡ್ ಸರ್ದ್ ಹವಾ ಕಂಡಕ್ಟೆಡ್ ಬೈ. ನೋಡಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಇದೆ. ಈ ತರ ಕ್ವಶನ್ ಫ್ರೇಮ್ ಮಾಡುತ್ತಾರೆ. ನೆಕ್ಸ್ಟ್ ಇದೇನು BSF ಆನ್ಸರ್. BSF ದವ್ರು ಮಾಡಿರ್ತಾರೆ ಇದು. ಇದರ ಆನ್ಸರ್ ಏನು BSF. ಹೂ ಅಮಂಗ್ ದ ಫಾಲೋವಿಂಗ್ ವಾಸ್ ದ ಫೌಂಡರ್ ಆಫ್ ಅ ಸ್ವತಂತ್ರ ಪಾರ್ಟಿ. ಯಾರು ಸ್ವತಂತ್ರ ಪಾರ್ಟಿ ಫೌಂಡರು? ದೀನ್ ದಯಾಳ್ ಉಪಾಧ್ಯಾಯನ? ಅಲ್ಲ. ಶ್ಯಾಮ್ ಪ್ರಸಾದ್ ಮುಖರ್ಜಿನ? ನೋ. ಆಚಾರ್ಯ ನರೇಂದ್ರ ದೇವ್? ನೋ ನೋ ನೋ. ಯಾವುದು? ಸಿ ರಾಜಗೋಪಾಲಾಚಾರಿ. ಇದು ಫೇಮಸ್ ಕ್ವಶನ್. ಈ ಪಾರ್ಟ್ 1 ನಲ್ಲಿ ಕ್ವಶನ್ ಪೇಪರ್ ಪಾರ್ಟ್ 1 ನಲ್ಲಿ ನಾವು 60 ಕ್ವಶನ್ಸ್ ಅನ್ನ ನೋಡಿದ್ದೇವೆ. ಓಕೆನಾ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋಸ್ ನಲ್ಲಿ ಲೆಕ್ಚರ್ ನಲ್ಲಿ ನೆಕ್ಸ್ಟ್ ಅನದರ್ 60 ಕ್ವಶನ್ಸ್ ಅನ್ನು ನೋಡೋಣ. ಒಂದೇ ಲೆಕ್ಚರ್ ನಲ್ಲಿ ಜಾಸ್ತಿ ಲೆಂದಿ ಆಗೋದ್ರಿಂದ ಅದಕ್ಕೆ ನಾನು ಇಲ್ಲಿ ಸ್ಟಾಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲೆಕ್ಚರ್ ನಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಥ್ಯಾಂಕ್ ಯು.